ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕಡೆಗೂ ಮಹತ್ವದ ಘೋಷಣೆಯನ್ನು ಮೊಳಗಿಸಿದ್ದಾರೆ. ಶಿಕ್ಷಕರ ವಲಯದಿಂದ, ಸರ್ಕಾರಿ ನೌಕರರ ವಲಯದಿಂದ, ಹಾಗೆ ಅವರ ಸಂಪುಟದ ಸಚಿವರಿಂದನೇ ವಿರೋಧಗಳೆಲ್ಲ ವ್ಯಕ್ತವಾಗಿತ್ತು. ಆದರೂ ಏನು ಬದಲಾವಣೆಯೇ ಇಲ್ಲ ಅನ್ನೋ ರೀತಿಯಲ್ಲಿ ಮುಂದುವರಿತಾ ಇತ್ತು. ಈಗ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು ಘೋಷಣೆಗಳನ್ನು ಮೊಳಗಿಸಬೇಕಾಗಿದೆ. ಮತ್ತೊಂದು ಕಡೆ ವಾಲ್ಮೀಕಿ ಸಮುದಾಯದ ಕಠಿಣ ಎಚ್ಚರಿಕೆ. ಡೀಟೇಲ್ಸ್ ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7 ತನಕ ಅಂತ ಸಮೀಕ್ಷೆ ಏನಿತ್ತಲ್ಲ, ಅದರ ಡೇಟ್ ಜಾಸ್ತಿ ಗಡುವನ್ನು ವಿಸ್ತರಿಸಲಾಗಿದೆ. ಇದರ ನಡುವೆ ಸಿದ್ದರಾಮಯ್ಯನವರು ಮಹತ್ವದ ಮಾಹಿತಿ ಹಂಚಿಕೊಂಡಿರೋದು. ಕೆಲವು ಕಡೆ 97%, ಕೊಪ್ಪಳದಲ್ಲಿ, ದಕ್ಷಿಣ ಕನ್ನಡದಲ್ಲೆಲ್ಲ 63% ಆಗಿದೆ. ಹಾಗಾಗಿ ಕೆಲವು ಕಡೆ ಕಂಪ್ಲೀಟ್ ಆಗ್ತಿದೆ, ಕೆಲವು ಕಡೆ ಆಗಿಲ್ಲ. ಸಮಯ ಅವಧಿಯನ್ನು ವಿಸ್ತರಿಸ್ತಾ ಇದ್ದೀವಿ. ಅದರ ಜೊತೆಗೆ ಶಿಕ್ಷಕರ ಸಂಘದ ಪರವಾಗಿ ಏನು ಮನವಿ ಬಂದಿತ್ತಲ್ಲ, ಕನಿಷ್ಠ 10 ದಿನಗಳ ಕಾಲ ಅವಕಾಶ ಅಂತೆಲ್ಲ ಕೇಳಿದ್ರಲ್ಲ, 1.60 ಲಕ್ಷ ಮಂದಿ ಸರ್ವೆ ಕಾರ್ಯದಲ್ಲಿ ಭಾಗವಹಿಸಿದವರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ರು. ಅದಕ್ಕೆ ಈಗ ಸಿದ್ದರಾಮಯ್ಯನವರು ಪ್ರತಿಕ್ರಿಯಿಸಿದ್ದಾರೆ. 13ನೇ ತಾರೀಕಿಂದ 18ನೇ ತಾರೀಕು ತನಕ ರಜೆ ವಿಸ್ತರಣೆಯನ್ನು ಮಾಡಿರೋದು. ಅನುದಾನಿತ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳಿಗೆ ಸಿದ್ದರಾಮಯ್ಯನವರು ರಜೆ ಘೋಷಣೆ ಮಾಡಿದ್ದಾರೆ. ಅಂದರೆ 6 ದಿನಗಳ ಕಾಲ ಈ ಗಣತಿ ಕಾರ್ಯ ಪೂರ್ಣಗೊಳಿಸೋ ನಿಟ್ಟಿನಲ್ಲಿ ರಜೆಯನ್ನು ಘೋಷಣೆ ಮಾಡಿರೋದು. ಒಟ್ಟು 12 ದಿನಗಳಲ್ಲಿ ಸರ್ವೆ ಮುಗಿಸೋದಕ್ಕೆ ಹೇಳಿದ್ದೀವಿ. 46 ಲಕ್ಷ ಮನೆ ಬೆಂಗಳೂರಲ್ಲಿ ಏನಿದೆಯಲ್ಲ ಅದನ್ನು ಮುಗಿಸಿ ಅಂತ ನರಕ ಚತುರ್ದಶಿ ಡೆಡ್ಲೈನ್ ಹಾಕಲಾಗಿದೆ. ಉದ್ದೇಶಪೂರ್ವಕವಾಗಿ ಗೈರಾದರೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ನಗರ ವ್ಯಾಪ್ತಿಯ ಸರ್ವೆಗೆ ಸಂಬಂಧಪಟ್ಟಂತೆ ಸಂದೇಶ ರವಾನಿಸಿದ್ದಾರೆ. ಶಿಕ್ಷಕರು ಕೂಡ ಭರವಸೆ ಕೊಟ್ಟಿದ್ದಾರೆ, ಸರ್ವೆ ಕಾರ್ಯ ಏನು ನಡೆಯುತ್ತೆ, ಈಗ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ. ಮತ್ತು 3 ಮೃತಪಟ್ಟಿದ್ದಾರೆ ಈ ಸರ್ವೆ ಕಾರ್ಯದಲ್ಲಿ. ಅವ್ರಿಗೆಲ್ಲ 20 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಮತ್ತು ಶಿಕ್ಷಕರು ಇತರೆ ಅಧಿಕಾರಿಗಳಿಗೆ 20,000 ಗೌರವಧನ, 5,000 ಆರಂಭದಲ್ಲಿ ಕೊಟ್ಟಿದ್ವಿ. ಅದರ ಜೊತೆ ಪ್ರತಿ ಮನೆ ಸಮೀಕ್ಷೆಗೆ 100 ರೂಪಾಯಿ ಅಂತೆ ಕೊಡಲಾಗುತ್ತೆ. 19ರ ಒಳಗಡೆ ಸರ್ವೆ ಕಾರ್ಯ ಎಲ್ಲ ಕಂಪ್ಲೀಟ್ ಆಗುತ್ತೆ. 10 ದಿನ ದಸರಾ ರಜೆ ವಿಸ್ತರಣೆ ಮಾಡಿ ಅಂತ ಅವ್ರು ಕೇಳಿದರು. 12 ದಿನದಲ್ಲಿ ಸಂಪೂರ್ಣ ಸರ್ವೆ ಕಾರ್ಯ ಎಲ್ಲ ಮುಗಿದು ಹೋಗುತ್ತೆ ಈಗ ಅಂತ ಅವರು ಘೋಷಣೆಯನ್ನು ಮೊಳಗಿಸಿರೋದು ಸಿದ್ದರಾಮಯ್ಯನವರು. ಸೊ ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸುವಂಥ ಪ್ರಯತ್ನ ಸರ್ಕಾರದಿಂದ ಆಯ್ತಾ. ಈಗ ನಿನ್ನೆ ಮಧು ಬಂಗಾರಪ್ಪ ಅವರೇ ಸ್ವತಃ ಅವರೇ ಹೇಳಿದರು, ನೀವು ಈ ಸರ್ವೆ ಆಗಿಲ್ಲ ಅಂತೆಲ್ಲ ಶಿಕ್ಷಕರನ್ನು ದೂರೋದಕ್ಕೆ ಹೋಗಬೇಡಿ, ಪಾಪ ಅವ್ರು ದಸರಾ ರಜೆನೂ ಬಿಟ್ಟು ಬಂದಿದ್ದಾರೆ. ಮತ್ತು ಈಗ ಅವ್ರಿಗೆ ಬೇಕಾದಷ್ಟು ಒತ್ತಡ, ಟೆಕ್ನಿಕಲ್ ಸಮಸ್ಯೆಗಳು ಎಲ್ಲದರ ನಡುವೆನೂ ಅವರು ಶಕ್ತಿ ಮೀರಿ ಪಾಪ ಸರ್ವೆ ಕಾರ್ಯ ಮಾಡಿದ್ದಾರೆ. ಅವರನ್ನು ದೂರಲೇಬೇಡಿ ಅಂತ ಅಧಿಕಾರಿಗಳನ್ನೇ ತರಾಟೆಗೆ ತೊಗೊಂಡಿದ್ರು ಮಧು ಬಂಗಾರಪ್ಪ ಅವರು. DK ಶಿವಕುಮಾರ್ ಅವರು, ಈ ಕಡೆ BJP ಕೇಂದ್ರ ಸಚಿವ ಸೋಮಣ್ಣವರು ಎಲ್ಲ 60 ಪ್ರಶ್ನೆಗೆ ಆಕ್ಷೇಪ ವ್ಯಕ್ತಪಡಿಸಿ ಕಿಡಿಕಾರದ ಮೇಲೆ ಆ ಪ್ರಶ್ನೆಗಳನ್ನು ಕೂಡ ಈಗ ಸ್ವಲ್ಪ ಮೊಟಕುಗೊಳಿಸಲಾಗಿದೆ ಅನ್ನೋ ಮಾಹಿತಿ ಬರ್ತಿದೆ. ಸೊ ಸರ್ಕಾರ ಮೊದಲೇ ಇದನ್ನು ಅವಲೋಕಿಸಿ ಶಿಕ್ಷಕರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಸರ್ವೆ ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ಹೇಗೆ ಜನರನ್ನು ಅಪ್ರೋಚ್ ಮಾಡಬೇಕು ಅನ್ನೋದಕ್ಕೊಂದು ಗೈಡ್ಲೈನ್ಸ್ ಹಾಕ್ಕೊಂಡು ಆ ಪಟ್ಟಿ ಪ್ರಶ್ನೆಗಳನ್ನು ಎಲ್ಲರ ಗಮನಕ್ಕೆ ತಂದು ಮಾಡೋ ಬದಲು ಈ ರೀತಿ ತರಾತುರಿಯಲ್ಲಿ 15 ದಿನ ಡೆಡ್ಲೈನು ಹಾಕ್ಕೊಂಡು ಒಂದು ಆ್ಯಪ್ ಕೂಡ ಕರೆಕ್ಟಾಗಿ ಡಿಸೈನ್ ಆಗದೆ ಶುರು ಮಾಡಿದ್ದು. ಅದಾದ ಮೇಲೆ ಆಗಿರುವಂಥ ಪ್ರಾಬ್ಲಮ್ಸು ಅಂದರೆ ಖಾಸಗಿಯವರೆಲ್ಲ ಹೋಗಿ ಸರ್ವೆ ಮಾಡಿರೋದು, ದುಡ್ಡು ಮನೆಗಿಷ್ಟು ಅಂತ ಯಾರನ್ನು ನೇಮಕ ಮಾಡಿದಾರೋ ಅವ್ರು ಇನ್ನೊಬ್ಬರನ್ನ ಖಾಸಗಿಯವ್ರನ್ನ ಹೈರ್ ಮಾಡಿರೋ ಸುದ್ದಿಗಳು ಬಂತು. ಕೆಲವರನ್ನ ಮಿಸ್ ಮಾಡಿದ್ದಾರೆ, ಮೀಟರ್ ಇಲ್ದಿರುವಂಥ ಗುಡಿಸಲುಗಳು ಮತ್ತು ಬಾಡಿಗೆದಾರರನ್ನು ಮಿಸ್ ಮಾಡಿದ್ದಾರೆ ಅನ್ನೋದು ಈಗ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದೆಲ್ಲವನ್ನು ಗಮನದಲ್ಲಿ ಇರಿಸ್ಕೊಂಡು ಸರ್ವೆ ಮಾಡಿದರೆ ಇದೊಂದು ಕಂಪ್ಲೀಟ್ ಸರ್ವೆ ಆಗ್ತಿತ್ತು, ಯಾರಿಗೂ ತೊಂದರೆನೂ ಆಗ್ತಿರಲಿಲ್ಲ. ಆದರೆ ಈಗ ಏಕಾಏಕಿ ಈ ರೀತಿ ಪೂರ್ವ ಸಿದ್ಧತೆ ಇಲ್ಲದೆ ಮಾಡಿರುವಂತಹ ಸರ್ವೆ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿ ಈಗ ಒಂದಿಷ್ಟು ಬದಲಾವಣೆಗಳಿಗೆ ಸರ್ಕಾರ ಮುಂದಾಗಿದೆ ಅನ್ನೋದು ಒಂದಿಷ್ಟು ಸಮಾಧಾನಕರ, ಅಟ್ಲೀಸ್ಟ್ ಶಿಕ್ಷಕರ ದೃಷ್ಟಿಯಲ್ಲಿ ನೋಡಿದ್ರೆ. ಆದರೆ ಜನ ಅಂತೂ ಇದು ಕಂಪ್ಲೀಟೇ ಆಗಲ್ವಲ್ಲ ಈ ಸರ್ವೆ, ಎಲ್ಲರ ಮಾಹಿತಿಯನ್ನು ಸಂಗ್ರಹ ಮಾಡದ ಮೇಲೆ ಈ ಸರ್ವೆ ಹೆಂಗೆ ಕಂಪ್ಲೀಟ್ ಆಗುತ್ತೆ ಅನ್ನೋ ಪ್ರಶ್ನೆ ಕೇಳ್ತಿದ್ದಾರೆ. ಕೇಂದ್ರ ಸರ್ಕಾರ 2 ವರ್ಷದಲ್ಲಿ ಸರ್ವೆ ಮಾಡೋದಿದೆ, ಜಾತಿ ಗಣತಿ ಜನಗಣತಿ ಎರಡೂ ಕೂಡ. ರಾಜ್ಯ ಸರ್ಕಾರ ಯಾಕೆ ಮಾಡೋಕೆ ಹೋಗುತ್ತೆ? ಅವರಿಗೆ ಅಧಿಕಾರನೇ ಇಲ್ಲ ಅಂತ BJPಗರು ಮುಗಿಬಿದ್ದಿದ್ದಾರೆ, ಕಾಂಗ್ರೆಸ್ನವರು ಮುಗಿಬಿದ್ದಿದ್ದಾರೆ. ಕಡೆ ಕೆಲವರು ಈ ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ ರೀ ಅಂತ ಕಾಂಗ್ರೆಸ್ನವ್ರು ಹೇಳಿದ್ದೂ ಆಯಿತು. ಸೊ ಪರ ವಿರೋಧ ಜೋರಾಗಿದೆ ಕೈಯಲ್ಲಿ ಈ ಸಮೀಕ್ಷೆಗೆ ಸಂಬಂಧಪಟ್ಟಂತೆ. ಅದರ ನಡುವೆಯೂ ಸಿದ್ದರಾಮಯ್ಯನವರು ಈಗ ಅದನ್ನು ಮುಂದುವರಿಸ್ತಾ ಇದ್ದಾರೆ, ಗಡುವನ್ನು ವಿಸ್ತರಿಸಿ. ಇದರ ನಡುವೆ ನೋಡಿ, ವಾಲ್ಮೀಕಿ ಜಯಂತಿಯಂದು ಈಗ ಸಿದ್ದರಾಮಯ್ಯನವರಿಗೆ ಸಮುದಾಯವೇ ಶಾಕ್ ಕೊಡ್ತಾ. ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧ ಮಾಜಿ ಸಂಸದ VS ಉಗ್ರಪ್ಪನವರು ಗುಡುಗಿದ್ದು, ಆಮೇಲೆ ಅದಕ್ಕೆ ಸಿದ್ದರಾಮಯ್ಯನವರು ಆನ್ಸರ್ ಮಾಡಿದ್ದೆಲ್ಲ ಕಂಡು ಬಂತು. ಬಟ್ ಇದು ಬರೀ ಉಗ್ರಪ್ಪನವರದ್ದಲ್ಲ, ಸಮುದಾಯದ ಎಚ್ಚರಿಕೆ.
ಕುರುಬ ಸಮಾಜವನ್ನು ಎಸ್ಟಿಗೆ ಸೇರಿಸಿದ್ದಾದರೆ ಸುಮ್ಮನೆ ಇರಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ತಟ್ಟೆಗೆಲ್ಲ ಕೈ ಹಾಕೋಕೆ ಬರಬೇಡಿ ನೀವು ಅಂತ. ನಮ್ಮ ಜೊತೆ ಸಹಪಂಥಿಯಲ್ಲಿ ಕೂರಬೇಕು ಅಂದರೆ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿಸಿ, ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. 14% ಮೀಸಲಾತಿ ಮಾಡಿದ್ರೆ ನಮಗೇನು ಅಭ್ಯಂತರ ಇಲ್ಲ. ಅಂದರೆ ನಮಗೆ ಸಿಗ್ತಿರೋ ಪಾಲನೆ ಇನ್ನೊಬ್ರಿಗೆ ಹಂಚೋಕ್ಕಾಗಲ್ಲ. ನಮಗೆ ಉಳಿಬೇಕು, ಅವ್ರಿಗೂ ಇಲ್ಲಿ ಸಿಗಬೇಕು ಅಂದರೆ ಇಡೀ ಓವರಾಲ್ ಸಮುದಾಯಕ್ಕೆ ಸಿಗ್ತಿರೋ ಮೀಸಲಾತಿನೇ ಜಾಸ್ತಿ ಮಾಡಿ ಅನ್ನುವಂಥ ಕೂಗು ಇಡೀ ಸಮುದಾಯದಿಂದ ಎದ್ದಿದೆ. ಅದನ್ನೇ ಉಗ್ರಪ್ಪನವರು ಕಾರ್ಯಕ್ರಮದಲ್ಲಿ ಹೇಳಿ ಸಿದ್ದರಾಮಯ್ಯನವ್ರಿಗೇನೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರು ಎಷ್ಟು ವರ್ಷನಾದರೂ ಆಗಲಿ ನೀವು ಮಾಜಿ ಆಗಲೇಬೇಕಲ್ವಾ, ನಮ್ಮ ತಟ್ಟೆ ಕೈ ಹಾಕಿದ್ರೆ ಜನರ ಜೊತೆಯಲ್ಲಿ ನಿಂತು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವ್ರಿಗೆ. ಉಗ್ರಪ್ಪನವರು ಅವ್ರ ಶಿಷ್ಯರೇ ಅವರು, ಆದರೂ ಕೂಡ ಸಮುದಾಯದ ವಿಚಾರದಲ್ಲಿ ಎಚ್ಚರಿಕೆ ಒಂದು ಸಂದೇಶವನ್ನು ರವಾನಿಸಿರೋದು. ಮತ್ತು ಕಾರ್ಯಕ್ರಮಕ್ಕೆ ವಾಲ್ಮೀಕಿ ಸ್ವಾಮೀಜಿನೇ ಬಂದಿಲ್ಲ. ಸಮುದಾಯದ ಕಾರ್ಯಕ್ರಮ ವಾಲ್ಮೀಕಿ ಜಯಂತಿ ದಿನ ಸ್ವಾಮೀಜಿನೇ ಬಂದಿಲ್ಲ ಅನ್ನೋದೊಂದು ಗಮನ ಸೆಳೀತು. ವಾಲ್ಮೀಕಿ ಶ್ರೀಗಳೇ ಯಾಕೆ ಗೈರಾದರು ಅಂತ ಒಂದು ಪ್ರಶ್ನೆ ಈಗ ಚರ್ಚೆಗೆಲ್ಲ ಕಾರಣ ಆಗಿದ್ದು ನೋಡಬಹುದು. ಇವತ್ತು ನನ್ನ ಕೊನೆಯ ಉಸಿರಿರೋವರೆಗೂ ಇರ್ತೇನೆ, ಯಾರೇ ತಪ್ಪು ಮಾಡಿದ್ರು ಅವರ ಮುಖಕ್ಕೆ ಹೇಳುವಂಥ ಕೆಲಸವನ್ನು ಮಾಡುತ್ತೇನೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಕೊನೆಯದಾಗಿ ನಾನು ಇಷ್ಟ ಹೇಳ್ತೇನೆ, ಮಾರೇ ಸಿದ್ದರಾಮಯ್ಯನವರೇ, ನೀವು ರೆಕಮೆಂಡ್ ಮಾಡಲಿಲ್ಲ, ನನಗೆ ಗೊತ್ತು ಕುರುಬರು. ಬಸವರಾಜ ಬೊಮ್ಮಾಯಿ ಅವರು ರೆಕಮೆಂಡ್ ಮಾಡಿದ್ರು. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ನಾನು ಸ್ವಾರ್ಥಿ ಆಗಲಿಕ್ಕೆ ಸಿದ್ಧನಿಲ್ಲ, ನನ್ನ ಸಮಾಜ ಸ್ವಾರ್ಥಿ ಆಗಲಿಕ್ಕೆ ಸಿದ್ಧರಿಲ್ಲ. ಆದರೆ ನಮ್ಮ ತಟ್ಟೆಯಲ್ಲಿರೋ ಅನ್ನ ಕಿತ್ತುಕೊಳ್ಳೋಕ್ಕೆ ದಯಮಾಡಿ ನೀವು ಹೋಗಬೇಕು. ನೀವು ನಮ್ಮ ಜೊತೆಯಲ್ಲಿ ಸಹಪಂಕ್ತಿಯಲ್ಲಿ ಕೂಡಬೇಕು ಅನ್ನೋ ಹಾಗಿದ್ರೆ, ನಮ್ಮ ಜೊತೆಯಲ್ಲಿ ಸಹಪಂಕ್ತಿಯಲ್ಲಿ ನೀವು ಕೂಡಬೇಕು ಅನ್ನೋ ಹಾಗಿದ್ರೆ, ದೀಸ್ ಆರ್ ದ 3 ಕಂಡೀಷನ್ಸ್. ಯಾರು SC ಆಗಬೇಕು ಅನ್ನೋ ಇದ್ರೆ ಕುಲಶಾಸ್ತ್ರ ಅಧ್ಯಯನ ಮಾಡಬೇಕು. ಆರ್ಟಿಕಲ್ 341 ಪ್ರಕಾರ ಅವರಿಗೆ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅನ್ನೋ ಆಗಿದ್ರೆ ಅವರನ್ನು ಒಂದಲ್ಲ 10 ಸಾರಿ ರೆಕಮೆಂಡ್ ಮಾಡಿ. ಐ ಹ್ಯಾವ್ ನೋ ಅಬ್ಜೆಕ್ಷನ್. ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಇದರ ಜೊತೆಗೆ ಯಾವಾಗ ನೀವು ಅಲ್ಲಿ OBC ಇಂದ SCಗೆ ಬರ್ತೀರಿ, ಅಕಸ್ಮಾತ್ ಅದೇ ಆದೇಶದಲ್ಲಿ ನಾವು 7% ಇದ್ದೀವಿ, ನೀವು 7% ಸೇರೋದಾದಲ್ಲಿ ಆ ಕ್ಷಣದಿಂದಾನೇ ಮೀಸಲಾತಿ ಶಿಕ್ಷಣಕ್ಕೆ ಮತ್ತು ಉದ್ಯೋಗಕ್ಕೆ 14% ಮೀಸಲಾತಿ ಆದೇಶ ಮಾಡಿದರೆ ನಮ್ಮದೇನೋ ಅಭ್ಯಂತರ ಇಲ್ಲ. ಇದರ ಜೊತೆಗೆ ಮಿಸ್ಟರ್ ಮೋದಿ, ಅಮಿತ್ ಶಾ ಅವರ ಮೇಲೂ ನೀವು ಒತ್ತಡ ತರಬೇಕು. ಬರೀ ಶೈಕ್ಷಣಿಕ ಮತ್ತು ಉದ್ಯೋಗದಲ್ಲಿ ಅಷ್ಟೇ ಅಲ್ಲ, ನಮಗೂ ರಾಜಕೀಯ ಮೀಸಲಾತಿ ಬೇಕು. ಅವಕಾಶ ಬಂದರೆ ಈ ಸಮಾಜದ ನಾಯಕ ಸಮಾಜದ ವಿಚಾರವಂತ, ಬದ್ಧತೆ ಇರ್ತಕ್ಕಂಥ, ಸ್ಪಷ್ಟತೆ ಇರ್ತಕ್ಕಂಥವನು ಸಹ ಈ ರಾಜ್ಯದ ಮುಖ್ಯಮಂತ್ರಿ ಒಂದಲ್ಲ ಒಂದು ದಿವಸ ನಾಯಕ ಸಮಾಜದವರು ಆಗಬೇಕು. ಆ ದಿಕ್ಕಿನಲ್ಲಿ ಚಿಂತನೆ ಸಾಗಬೇಕು. ಸೊ ಹಾಗೆ ಆಗಬೇಕು ಅನ್ನೋದಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು, ನಿಮ್ಮ ಕೈ ಮುಗಿತೀನಿ. ಯಾರ್ಯಾರು ಅಲ್ಲ, ವಿಚಾರವಂತರು, ಬದ್ಧತೆ ಇರುವಂಥವ್ರು. ಎಷ್ಟು ದಿವಸ ಅಧಿಕಾರ ಶಾಶ್ವತ ಅಲ್ಲ. ಸಿದ್ದರಾಮಯ್ಯನವರ ನೀವು ಎಷ್ಟು ದಿವಸ ಇದ್ರು ಒಂದಲ್ಲ ಒಂದು ದಿವಸ ಮಾಜಿಗಳಾಗ್ತೀರಿ. ಆದರೆ ಸಿದ್ದರಾಮಯ್ಯನವರು ಈ ಸಮಾಜಕ್ಕೆ ಇಂತಿಂಥವರನ್ನ ದೇವರಾಜ ಅರಸು ಕೊಡುಗೆ ಕೊಟ್ಟಂಥ ರೀತಿಯಲ್ಲಿ, ಇಂದಿರಾ ಗಾಂಧಿಯವರು ಕೊಟ್ಟಂಥ ರೀತಿಯಲ್ಲಿ ನಿಮ್ಮ ವಿಚಾರಧಾರೆಯನ್ನು, ನಿಮ್ಮ ರಥವನ್ನು ಎಳ್ಕೊಂಡು ಹೋಗ್ತಕ್ಕಂಥ ಜನರನ್ನ ಎಲ್ಲ ವರ್ಗದಲ್ಲಿ ಗುರುತಿಸೋದ್ರ ಮೂಲಕ ಒಂದು ಹೊಸ ರಾಜಕೀಯ ಅಧ್ಯಾಯವನ್ನು ಮಾಡತಕ್ಕಂಥದಕ್ಕೆ ನೀವು ಮುಂದಾಗಬೇಕು ಅನ್ನುವಂಥದ್ದನ್ನು ಹೇಳ್ತಾ, ಕೊನೆಯ ಕಂಡೀಷನ್, ರಾಜಕೀಯವಾಗಿ ಏನಿವತ್ತು 15 ಅಸೆಂಬ್ಲಿ ಸೀಟ್ ಇದೆ, ಏನಿವತ್ತು SC 2 ಪಾರ್ಲಿಮೆಂಟ್ ಸೀಟ್ ಇದೆ. ನೀವು ಕುರುಬರು ಬರ್ತೀರಾ ಬನ್ನಿ, ಗೋಲ್ರು ಬರ್ತೀರಾ ಬನ್ನಿ, ಬೆಸ್ತರು ಬರ್ತೀರಾ ಬನ್ನಿ. ನೀವು ಬರಬೇಕಾದ್ರೆ ನಿಮ್ಮ ಪ್ಲೇಟು, ನಿಮ್ಮ ಅನ್ನ ನಮ್ಮ ಜೊತೆಗೆ ತಂದು ರಾಜಕೀಯವಾಗಿ, ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ನಮ್ಮೊಟ್ಟಿಗೆ ಕುಳಿತುಕೊಂಡು ಊಟ ಮಾಡ್ತಾರೆ ಅಂದರೆ ಅತ್ಯಂತ ಸಂತೋಷವಾಗಿ ನಿಮ್ಮನ್ನು ಸ್ವಾಗತಿಸ್ತೇವೆ. ಆದರೆ ನಮ್ಮ ತಟ್ಟೆಗೆ ತರದೆ ಕೈ ಹಾಕಿದ್ರೆ ರಾಜ್ಯದಲ್ಲಿ ನಿಜವಾಗೂ ಹೇಳ್ತೇನೆ, ನಾನು ಎಂದೂ ಸಹ ಜಾತಿಯ ಆಧಾರದ ಮೇಲೆ ಹೋರಾಟ ಮಾಡೋದು ಅನ್ನಲ್ಲ,
ಅಂಥ ಸಂದರ್ಭ ಬಂದರೆ ಜನರ ಜೊತೆಯಲ್ಲಿ ನಿಂತು ಅವರ ಧ್ವನಿಯಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಹಾಗಾಗಿ ಕುಲಶಾಸ್ತ್ರ ಅಧ್ಯಯನ, ಆ ರಿಸರ್ವೇಷನ್ ಕೋಟಾ ರಾಜ್ಯ ಸರ್ಕಾರದಿಂದ ಬರುವಂಥದ್ದು ಮತ್ತು ರಾಜಕೀಯ ಮೀಸಲಾತಿ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟಿಗೆ ಎಷ್ಟು ಜನ ಸಂಖ್ಯೆ ಸೇರುತ್ತೋ ಅದೇ ಕ್ಷಣದಿಂದ ಈಗ 2 ಇರೋದು. ಸೊ ಒಂದು ಕಡೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕಿಡಿ ಹೊತ್ತುಕೊಂಡಿದೆ, ಮಿನಿಸ್ಟರ್ಗಳೇ ತಿರುಗಿಸ್ಕೊಡ್ತಿದ್ದಾರೆ, ಕೈ ನಾಯಕರು ತಿರುಗಿಸ್ಕೊಡ್ತಿದ್ದಾರೆ, ಎಂ ಬಿ ಪಾಟೀಲ್ ಅದನ್ನು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಸಿದ್ದರಾಮಯ್ಯನವ್ರು ಕೇಂದ್ರಕ್ಕೆ ಹಾಕ್ತೀನಿ ನನಗೇನು ಅನ್ನೋ ರೀತಿಯಲ್ಲಿ ಏನೋ ಒಂದು ಹೊಸ ಲೆಕ್ಕಾಚಾರಕ್ಕೆ ಬಿದ್ದಂತೆ ಕಾಣಿಸ್ತಿದೆ. ವಾಲ್ಮೀಕಿ ಸಮುದಾಯ, ಎಸ್ ಟಿ ಮೀಸಲಾತಿ, ಕುರುಬ ಸಮುದಾಯ ವಿಚಾರದಲ್ಲೂ ಜಟಾಪಟಿ ಜೋರಾಗಿದೆ. ಸೊ ಕೈ ಒಳಗೇನೆ ಜೋರು ಸಂಘರ್ಷ ಈ ಜಾತಿ ಅನ್ನುವ ವಿಚಾರದಿಂದಾಗಿ ಸೃಷ್ಟಿಯಾಗತ್ತಾ ಅನ್ನೋ ಮಟ್ಟಿಗೀಗ ಜಾತಿ ಗಣತಿ, ಮೀಸಲಾತಿ, ಒಳ ಮೀಸಲಾತಿ ಇದೆಲ್ಲವೂ ಒಂದೊಂದೇ ಸಿದ್ದರಾಮಯ್ಯನವ್ರಿಗೇನೆ ಸಂಕಷ್ಟ ತಂದಿಡತ್ತಾ. ಅಸಲಿಗೆ ಕುರ್ಚಿ ಭದ್ರ ಮಾಡ್ಕೊಳ್ಳೋದಿಕ್ಕೆ ಅಂತ ಪ್ರಯೋಗ ಮಾಡಿದ ಅಸ್ತ್ರಗಳು ತಿರುಗುಬಾಣವಾಗತ್ತಾ ಅನ್ನೋ ಮಟ್ಟಿಗೆ ಇದು ಕೈ ಮನೆಯಲ್ಲೇ ಕಿಡಿ ಹೊತ್ತಿಸಿರೋದು. ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.